ನಮಸ್ಕಾರ ವೀಕ್ಷಕರೇ ನರೇಂದ್ರ ಮೋದಿ ಮೂರನೇ ಅವಧಿಗೂ ಯಶಸ್ವಿಯಾಗಿ ದೇಶವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ದೇಶದ ಜನತೆ ಮೋದಿಯೇ ಸಮರ್ಥ ಅಂತ ಮೂರನೇ ಅವಧಿಗೂ ಆಶೀರ್ವದಿಸಿದ್ದಾರೆ. ದೇಶದ ಅಭಿವೃದ್ಧಿಯ ಜೊತೆಗೆ ಜಾಗತಿಕವಾಗಿಯೂ ಭಾರತ ಪ್ರಬಲ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಅದಕ್ಕೆ ಕಾರಣ ಮೋದಿಯವರ ಹಿಂದಿನ 2 ಅವಧಿಯ ಸಾಧನೆ ಅಂತ ಹೇಳಬಹುದು. 2047ರ ವಿಕಸಿತ ಭಾರತಕ್ಕಾಗಿ ಮೋದಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಆ ಒಂದು ಮಹೋನ್ನತ ಗುರಿ ಸಾಧನೆ ಕೇವಲ ನಮ್ಮ ದೇಶ ಮಾತ್ರವಲ್ಲದೆ ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡಬೇಕು ಅನ್ನೋದೇ ಮೋದಿಯವರ ಗುರಿಯಾಗಿದೆ. ಆದರೆ ಒಳ್ಳೆಯ ಕೆಲಸಕ್ಕೆ 108 ವಿಘ್ನ ಅನ್ನೋ ಹಾಗೆ ಸಾಲು ಸವಾಲುಗಳು ಈಗ ಮೋದಿಯವರ ಮುಂದಿದೆ. ಅದರಲ್ಲಿ ಪ್ರಮುಖವಾಗಿ ಭಾರತದ ವಿರುದ್ಧವಾಗಿ ನಿಂತಿರುವ, ಆಂತರಿಕವಾಗಿ ದೇಶದ್ರೋಹ ಕೆಲಸಕ್ಕೆ ಕುಮ್ಮಕ್ಕು ನೀಡುವ ದುಷ್ಟ ಶಕ್ತಿಗಳನ್ನು ಬಗ್ಗು ಬಡಿಬೇಕಾಗಿದೆ. ಅದರ ಜೊತೆಗೆ ಹೊರಗಿನ ಶತ್ರುಗಳನ್ನು ಸಮರ್ಥವಾಗಿ ಎದುರಿಸಬೇಕಾಗಿದೆ. ಈಗಾಗಲೇ ಒಂದು ಹಂತಕ್ಕೆ ಮೋದಿ ಮೂರನೇ ಅವಧಿಗೆ ಆಯ್ಕೆಯಾದ ಬೆನ್ನಲ್ಲೇ ನಡುಗಿರುವಂತಹ ಶತ್ರು ರಾಷ್ಟ್ರಗಳು ತೆರೆಮರೆಯಲ್ಲಿ ಕತ್ತಿ ಮಸಿಯುವ ಕಾರ್ಯವನ್ನು ಮುಂದುವರೆಸಿದೆ. ಭಾರತದ ಪ್ರಗತಿಯನ್ನು ಸಹಿಸೋದಕ್ಕೆ ಆಗದಂತಹ ಈ ಶತ್ರು ರಾಷ್ಟ್ರಗಳು ಹಲವು ರೀತಿಯಲ್ಲಿ ಭಾರತ ವಿರೋಧಿ ಚಟುವಟಿಕೆಯನ್ನು ಮುಂದುವರಿಸ್ತಾ ಇದೆ. ಭಾರತಕ್ಕೆ ಮೋದಿ ಎಂಬ ಮಹಾನ್ ಪ್ರಧಾನಿ ಆಗದಿದ್ದರೆ ಅದೆಷ್ಟು ಘೋರ ಘಟನೆಗಳು ದೇಶದಲ್ಲಿ ನಡೀತಿದ್ವೋ ಊಹೆ ಮಾಡೋದಕ್ಕೂ ಅಸಾಧ್ಯ. ಅದು ಕಳೆದೊಂದು ದಶಕದಿಂದ ಶತ್ರುಗಳ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ಭಾರತದಲ್ಲಿ ತಮ್ಮ ಅಟ್ಟಹಾಸವನ್ನು ಮೆರೆಯೋದಕ್ಕೆ, ಉಗ್ರ ಚಟುವಟಿಕೆಯನ್ನು ನಡೆಸಿ ಶಾಂತಿ ಕದಲೋದಕ್ಕೆ ಸಾಕಷ್ಟು ರೀತಿಯ ಸಂಚುಗಳನ್ನು ರೂಪಿಸುತ್ತಿದ್ದಾರೆ. ಆದರೆ ಅದಕ್ಕೆ ಅಡ್ಡಲಾಗಿ ನಿಂತಿರೋದೇ ನರೇಂದ್ರ ಮೋದಿಯವರು ಅನ್ನೋದು ಆ ದುಷ್ಟ ಶಕ್ತಿಗಳಿಗೂ ಗೊತ್ತಿದೆ. ಇದೇ ಕಾರಣಕ್ಕೆ ಪದೇ ಮೋದಿಯವರ ವಿರುದ್ಧ, ಅವರ ಹತ್ಯೆಗೆ ನಾನಾ ರೀತಿಯ ಸಂಚುಗಳನ್ನು ರೂಪಿಸಲಾಗ್ತಾ ಇದೆ. ಇದೀಗ ಮೋದಿಯವರ ಹತ್ಯೆಗೆ ಮತ್ತೊಂದು ಸಂಚಿನ ಬಗ್ಗೆ ಮುಂಬೈ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಈ ರೀತಿಯಾಗಿ ಆಗ್ತಿರೋದು ಇದೇ ಮೊದಲೇನಲ್ಲ. ಹಾಗಾದ್ರೆ ಮೋದಿಯವರ ಹತ್ಯೆಗೆ ಸಂಚು ರೂಪಿಸಿದ್ಯಾರು? ಮುಂಬೈ ಪೊಲೀಸರಿಗೆ ಬಂದ ಮೆಸೇಜ್ನಲ್ಲಿ ಇರುವ ಭಯಾನಕ ಮಾಹಿತಿ ಏನು? ಇಲ್ಲಿಯವರೆಗೆ ಯಾವೆಲ್ಲ ರೀತಿಯಲ್ಲಿ, ಯಾವೆಲ್ಲ ಸಂದರ್ಭದಲ್ಲಿ ಈ ರೀತಿಯಾಗಿ ಸಂಚನ್ನ ರೂಪಿಸಲಾಗಿದೆ? ಮೋದಿ ನಿರ್ಮಿಸಿದ ಹೊಸ ಇತಿಹಾಸ ಏನು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನರೇಂದ್ರ ಮೋದಿ ದೇಶ ಕಂಡ ಅತ್ಯುತ್ತಮ ಪ್ರಧಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರ ಸಾಧನೆಗೆ ಹಿಡಿದ ಕನ್ನಡಿ ಎಂಬಂತೆ 10 ವರ್ಷಗಳಲ್ಲಿ 19 ದೇಶಗಳು ಪ್ರಧಾನಿಯವರನ್ನ ಸನ್ಮಾನಿಸಿದೆ. ಅಲ್ಲದೆ ಈ ಒಂದು ಅವಧಿಯಲ್ಲಿ ಅವರು 14 ಬಾರಿ ವಿದೇಶಿ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಗೌರವಿಸಿದ ದೇಶಗಳಲ್ಲಿ ಮುಸ್ಲಿಂ ರಾಷ್ಟ್ರಗಳು ಸಹ ಸೇರಿದೆ. ವೀಕ್ಷಕರೇ, ಭಾರತದ ರಾಜತಾಂತ್ರಿಕ ದೃಷ್ಟಿಯಿಂದ ಇದು ಅತಿ ದೊಡ್ಡ ವಿಷಯ ಅಂತಲೇ ಹೇಳಬಹುದು. ಹಿಂದೆಂದೂ ಕಾಣದಂತಹ ದೇಶದ ಪ್ರಗತಿ, ಅದರಲ್ಲೂ ವಿದೇಶಾಂಗ ನೀತಿ, ಜಾಗತಿಕವಾಗಿ ಭಾರತದ ನಿಲುವು, ಈ ಎಲ್ಲ ಕಾರಣದಿಂದ ಜಗತ್ತಿನ ರಾಷ್ಟ್ರಗಳು ಈಗ ಭಾರತದತ್ತ ದೃಷ್ಟಿಯನ್ನು ನೆಟ್ಟಿದೆ. ಜಾಗತಿಕ ದೈತ್ಯ ಅಂತ ಅನಿಸಿಕೊಂಡಿರುವ ಅಮೆರಿಕ ಮತ್ತು ರಷ್ಯಾ ಕೂಡ ಭಾರತವನ್ನ ಗೌರವಿಸುತ್ತೆ. ಇನ್ನು ಇತ್ತೀಚೆಗೆ ಸದ್ದು ಮಾಡಿದಂತಹ ಗಯಾನಾ, ಅಫ್ಘಾನಿಸ್ತಾನ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಕೂಡ ಭಾರತದ ಮಾತನ್ನ ಕೇಳುತ್ತೆ. ಹೀಗಾಗಿ ಭಾರತವು ಒಂದು ಹೊಸ ಯುಗವನ್ನ ಪ್ರಾರಂಭಿಸಿದೆ ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ಳಬೇಕಾದ ವಿಷಯ. ಬೇರೆ ರಾಷ್ಟ್ರಗಳ ವಿಚಾರದಲ್ಲಿ ಅಲಿಪ್ತವಾಗಿರೋದಕ್ಕಿಂತ ಎಲ್ಲರೊಂದಿಗೆ ಇರೋದು ಮುಖ್ಯ ಅನ್ನೋದು ಮೋದಿಯವರ ನಿಲುವು. ಸೌದಿ ಅರೇಬಿಯಾ, ಅಫ್ಘಾನಿಸ್ತಾನ, ರಷ್ಯಾ, ಪ್ಯಾಲೆಸ್ತೈನ್, ಮಾಲ್ಡೀವ್ಸ್, ಬಹ್ರೇನ್, ಅಮೆರಿಕ, ಭೂತಾನ್, ಪಲಾವ್, ಫಿಜಿ, ನ್ಯೂಜಿನಿಯಾ, ಈಜಿಪ್ಟ್, ಗ್ರೀಸ್, ಡೊಮಿನಿಕಾ, ನೈಜೀರಿಯಾ ಹಾಗೆ ಗಯಾನಾ, ಈ ರೀತಿಯಾಗಿ ಹಲವು ದೇಶಗಳು ತನ್ನ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸಿದೆ. ವಿಶ್ವದ ಮುಸ್ಲಿಂ ರಾಷ್ಟ್ರಗಳಿಂದಲೂ ಅತ್ಯುನ್ನತ ಗೌರವವನ್ನ ಮೋದಿಯವರಿಗೆ ನೀಡಲಾಗಿದೆ. ರಾಜತಾಂತ್ರಿಕ ದಕ್ಷತೆ, ರಾಜತಾಂತ್ರಿಕ ಸಾಮರಸ್ಯದ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಹೊಸ ಯುಗವನ್ನೇ ಪ್ರಾರಂಭಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ಮತ್ತೊಂದು ವಿಶೇಷ ಅಂದರೆ, ಮೋದಿಯವರು 14 ಬಾರಿ ವಿದೇಶಿ ಸಂಸತ್ತಿನಲ್ಲಿ ಸಂಸದರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಅಂತಹ ಗೌರವವನ್ನ ಪಡೆದ ಜಗತ್ತಿನ ವಿರಳ ನಾಯಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಒಬ್ಬರು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಏಷ್ಯಾದಿಂದ ಹಿಡಿದು ಅಮೆರಿಕ, ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ ಸೇರಿದಂತೆ ಹಲವು ರಾಷ್ಟ್ರಗಳ ಸಂಸತ್ತಿನಲ್ಲಿ ಭಾರತದ ವರ್ಚಸ್ಸನ್ನು ಹೆಚ್ಚಿಸಿದ್ದಾರೆ. ಮೋದಿಯವರ ನಾಯಕತ್ವದಲ್ಲಿ ಭಾರತವು ರಾಜತಾಂತ್ರಿಕ ದಕ್ಷತೆಯ ಅತ್ಯುನ್ನತ ಮಟ್ಟವನ್ನು ತಲುಪಿದೆ. ಆದರೆ ಈ ವಿಚಾರ ವಿರೋಧಿಗಳಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿನೇ ದೇಶದ ಒಳಗಿನ ಶತ್ರುಗಳು ಹಾಗೆ ಹೊರಗಿನ ಶತ್ರುಗಳು ಮೋದಿಯವರನ್ನ ಪ್ರಮುಖವಾಗಿ ಗುರಿಯಾಗಿಸಿಕೊಂಡಿದ್ದಾರೆ. ಅದೇ ರೀತಿಯ ಮತ್ತೊಂದು ಸಂಚಿನ ಬಗ್ಗೆ ಈಗ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ.
ಮೋದಿಯವರ ಹತ್ಯೆಗೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಸಂಚು ರೂಪಿಸಿದ್ದು, ಈ ಸಂಬಂಧ ಮುಂಬೈ ಪೊಲೀಸರಿಗೆ ಬೆದರಿಕೆ ಸಂದೇಶ ಬಂದಿದೆ ಅಂತ ಹೇಳಲಾಗಿದೆ. ಮುಂಬೈ ಟ್ರಾಫಿಕ್ ಪೊಲೀಸರಿಗೆ ಅಪರಿಚಿತ ವ್ಯಕ್ತಿಯೊಬ್ಬರು ಕರೆ ಮಾಡಿದ್ದಾರೆ. ನವೆಂಬರ್ 27ರಂದು ರಾತ್ರಿ 9 ಗಂಟೆ ಸುಮಾರಿಗೆ ಮುಂಬೈ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆ ಬಂದಿತ್ತು. ಅದರಲ್ಲಿ ಮೋದಿಯವರ ಹತ್ಯೆಗೆ ಸಂಚು ರೂಪಿಸಲಾಗ್ತಿದೆ ಅಂತ ಆ ವ್ಯಕ್ತಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಪೊಲೀಸ್ ಮೂಲಗಳ ಪ್ರಕಾರ ಕರೆ ಮಾಡಿದವರನ್ನ ಮಹಿಳೆ ಅಂತ ಗುರುತಿಸಲಾಗಿದೆ. ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇದರ ಬೆನ್ನಲ್ಲೇ ಡಿಸೆಂಬರ್ 7ರಂದು ಸಹ ಮುಂಬೈ ಪೊಲೀಸರಿಗೆ ಬೆದರಿಕೆಯ ಸಂದೇಶ ಬಂದಿದೆ ಅಂತ ಹೇಳಲಾಗಿದೆ. ಇದರಲ್ಲಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಸಂಚು ರೂಪಿಸಿರುವ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಟ್ರಾಫಿಕ್ ಪೊಲೀಸರ ಸಹಾಯವಾಣಿಗೆ ಬಂದಂತಹ ವಾಟ್ಸಪ್ ಸಂದೇಶದಲ್ಲಿ ಇಬ್ಬರು ಐಎಸ್ಐ ಏಜೆಂಟ್ಗಳು ಪ್ರಧಾನಿ ಮೋದಿಯವರನ್ನ ಗುರಿಯಾಗಿಸಿಕೊಂಡು ಬಾಂಬ್ ಸ್ಫೋಟ ನಡೆಸುವ ಸಂಚನ್ನ ನಡೆಸಲಿದ್ದಾರೆ ಅಂತ ಸಂದೇಶದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವುದಾಗಿ ವರದಿಯಾಗಿದೆ. ಇನ್ನು ವೀಕ್ಷಕರೇ, ಕಳೆದ ವರ್ಷ ಜುಲೈನಲ್ಲೂ ಮುಂಬೈ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಇದೇ ರೀತಿಯ ಬೆದರಿಕೆ ಕರೆ ಬಂದಿತ್ತು. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಕೊಲ್ಲೋದಾಗಿ ಎಚ್ಚರಿಕೆಯನ್ನು ನೀಡಲಾಗಿತ್ತು. ವರದಿಗಳ ಪ್ರಕಾರ ಅಪರಿಚಿತ ವ್ಯಕ್ತಿಯೊಬ್ಬರು ಮುಂಬೈ ಪೊಲೀಸ್ ಕಂಟ್ರೋಲ್ ರೂಮ್ನ ಸ್ಥಿರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಪ್ರಧಾನಿ ಮತ್ತು ಯುಪಿ ಸಿಎಂಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ಕರೆ ಮಾಡಿದವರು ದೇಶದಲ್ಲಿ 2008ರ ಮುಂಬೈ ಉಗ್ರದಾಳಿಯ ರೀತಿಯಲ್ಲಿ ದಾಳಿ ನಡೆಸೋದಾಗಿ ಬೆದರಿಕೆಯನ್ನು ಹಾಕಿದ್ರು ಅಂತ ವರದಿಯಾಗಿದೆ. ವೀಕ್ಷಕರೇ, ಈ ರೀತಿಯಾಗಿ ಬೆದರಿಕೆಗಳು ಬಂದಿರೋದು ಇದೇ ಮೊದಲೇನಲ್ಲ. ಸಾಕಷ್ಟು ಬಾರಿ ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಪೊಲೀಸರಿಗೆ ಬೆದರಿಕೆ ಸಂದೇಶ ಕರೆಗಳು ಬಂದಿದೆ. ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗಿನಿಂದ ಹಾಗೆ ಪ್ರಧಾನಿ ಅಭ್ಯರ್ಥಿಯಂತ ಘೋಷಣೆಯಾದಾಗಿನಿಂದ 2009ರಿಂದ 2018ರವರೆಗೆ 9 ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ 8 ಬಾರಿ ಸಂಚನ್ನು ರೂಪಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಇನ್ನು 2018ರಿಂದ ಇಲ್ಲಿಯವರೆಗೆ ಹಲವು ಸಂಚುಗಳು ರೂಪಿಸಿರೋ ಬಗ್ಗೆ ಮಾಹಿತಿ ಇದೆ. ಇದರಲ್ಲಿ ಪಕ್ಕಾ ಮಾಹಿತಿ ಇರುವ ಒಂದಷ್ಟು ಸಂಚುಗಳ ಬಗ್ಗೆ ನೋಡೋದಾದ್ರೆ 2009ರ ಜೂನ್ನಲ್ಲಿ ಪಾಕ್ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರ ಹತ್ಯೆಗೆ ವಿಸ್ತೃತ ಸಂಚನ್ನು ರೂಪಿಸಿತ್ತು. ಇದನ್ನ ವಿಕಿಲೀಕ್ಸ್ ವೆಬ್ಸೈಟ್ ಬಯಲಿಗೆಳೆದಿತ್ತು. ಇನ್ನು ಲಷ್ಕರ್ ನಾಯಕ ಶಫಿ ಸಂಚಿನ ರೂವಾರಿಯಾಗಿದ್ದ. ಇನ್ನು 2011ರ ಡಿಸೆಂಬರ್ನಲ್ಲಿ 2ನೇ ಬಾರಿಗೆ ಸಂಚು ನಡೆದಿತ್ತು ಎನ್ನಲಾಗಿದೆ. ಸೋಫಿಯಾ ಮತ್ತು ಇರ್ಮಾನ್ ಎಂಬ ಇಬ್ಬರು ಪಾಕಿಸ್ತಾನಿ ಗೂಢಚಾರರನ್ನ ಭಾರತದಲ್ಲಿ ಬಂಧಿಸಲಾಗಿತ್ತು. ಅವರನ್ನ ಹೆಚ್ಚಿನ ವಿಚಾರಣೆ ನಡೆಸಿದಾಗ ಮೋದಿಯವರ ಹತ್ಯೆಯ ಜೊತೆಗೆ ಗುಜರಾತ್ನಲ್ಲಿ ಪ್ರಮುಖ ಕಾರ್ಯಾಚರಣೆ ರೂಪಿಸೋದಕ್ಕೆ ಐಎಸ್ಐ ನಿರ್ಧರಿಸಿತ್ತು ಅಂತ ಇಬ್ಬರು ಬಾಯ್ಬಿಟ್ಟಿದ್ರು. ಅಲ್ಲದೆ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆಗೆ ಸೇರಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಮೋದಿಯವರ ಹತ್ಯೆಗೆ ಸಂಚು ರೂಪಿಸಿದ್ರು ಎಂಬುದು ಸಹ ತನಿಖೆ ವೇಳೆ ಬಯಲಾಗಿತ್ತು. ಇನ್ನು 3ನೇ ಸಂಚು ಅಕ್ಟೋಬರ್ 2013 ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದರು. ಈ ಸಂದರ್ಭದಲ್ಲಿ ಬಿಹಾರದ ಪಾಟ್ನಾದಲ್ಲಿ ನಡೆದ ಹುಂಕಾರ್ ರ್ಯಾಲಿಯನ್ನುದ್ದೇಶಿಸಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಮೋದಿಯವರು ಮಾತನಾಡಬೇಕಿತ್ತು. ರ್ಯಾಲಿಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು. ಆ ವೇಳೆ ಗಾಂಧಿ ಮೈದಾನ ಸೇರಿದಂತೆ ಹಲವೆಡೆ 9 ಸರಣಿ ಬಾಂಬು ಸ್ಫೋಟಗೊಂಡು 6 ಜನರು ಮೃತಪಟ್ಟಿದ್ರೆ 85 ಜನ ಗಾಯಗೊಂಡಿದ್ರು. ಅದೃಷ್ಟವಶಾತ್ ಅಲ್ಲಿ ಮೋದಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಇನ್ನು 4ನೇ ಸಂಚು 2015 ಮೇನಲ್ಲಿ ನಡೆದಿತ್ತು. ಆಗ ಮೋದಿ ನೇತೃತ್ವದ ಸರ್ಕಾರ 1 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಗ್ರಾಮದಲ್ಲಿ ಸಾಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ಮೋದಿಯವರನ್ನ ಹತ್ಯೆ ಮಾಡೋದಾಗಿ ವಾಟ್ಸಪ್ ಸಂದೇಶ ಬಂದಿತ್ತು. ಇದು ಇಡೀ ಸರ್ಕಾರವನ್ನು ಆತಂಕಕ್ಕೆ ದೂಡಿತ್ತು. ಯುಪಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆದುಕೊಂಡಿದ್ರು. ಇನ್ನು 5ನೇ ಸಂಚಿನಲ್ಲಿ 2015 ಏಪ್ರಿಲ್ನಲ್ಲಿ ತೆಲಂಗಾಣ ಪೊಲೀಸರು ಮೋದಿಯವರ ಹತ್ಯೆಗೆ ಸಂಚು ರೂಪಿಸಿದ ಆರೋಪದ ಮೇಲೆ 5 ಭಯೋತ್ಪಾದಕರನ್ನು ಬಂಧಿಸಿದ್ರು. ಅವರು ವಾರಂಗಲ್ ಜೈಲಿನಲ್ಲಿದ್ದುಕೊಂಡೇ ಪ್ರಧಾನಿ ಹತ್ಯೆಗೆ ಸಂಚು ರೂಪಿಸಿ ಜೈಲಿನಿಂದ ತಪ್ಪಿಸಿಕೊಳ್ಳಲು ಇವರು ಯೋಜನೆಯನ್ನು ರೂಪಿಸಿದ್ರು ಅಂತ ಪೊಲೀಸರು ತಿಳಿಸಿದ್ರು. ಇನ್ನು 6ನೇ ಸಂಚು ನಡೆದಿದ್ದು 2017 ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ವೇಳೆ ಉತ್ತರ ಪ್ರದೇಶದ ಮೌ ಎಂಬಲ್ಲಿ ಬಿಜೆಪಿ ಪ್ರಚಾರದ ಬಹಿರಂಗ ಸಭೆಯನ್ನು ಏರ್ಪಡಿಸಿತ್ತು. ಈ ವೇಳೆ ಮೋದಿ ಹತ್ಯೆ ಬೆದರಿಕೆ ಹಾಕಲಾಗಿತ್ತು. ಗುಜರಾತ್ನ ಮಂತ್ರಿ ಹರೇನ್ ಪಾಂಡ್ಯ ಅವರ ಹತ್ಯೆ ಆರೋಪಿ ರಜುಲ್ ಪಾಟೀಲ್ ಮತ್ತು ಆತನ ಸಹಚರರು ಪ್ರಧಾನಿಯನ್ನ ರಾಕೆಟ್ ಲಾಂಚರ್ ಮೂಲಕ ಉಡಾಯಿಸುವ ಬೆದರಿಕೆಯನ್ನು ಒಡ್ಡಿದ್ರು.
ಇನ್ನು 7ನೇ ಸಂಚು ಸಾಕಷ್ಟು ನಿಗೂಢ ಅನಿಸಿಕೊಂಡಿದೆ. 2017ರ ಜೂನ್ನಲ್ಲಿ ಪ್ರಧಾನಿ ಮೋದಿಯವರು ಕೇರಳದ ಕೊಚ್ಚಿಯಲ್ಲಿ ಮೆಟ್ರೋ ರೈಲು ಸಂಚಾರದ ಉದ್ಘಾಟನೆಗೆ ತೆರಳಿದ್ರು. ಈ ವೇಳೆ ಅಲ್ಲಿನ ಡಿಜಿಪಿ ಪ್ರಧಾನಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ರು. ಆದರೆ ಆ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಯನ್ನ ಬಹಿರಂಗಪಡಿಸೋದಕ್ಕೆ ನಿರಾಕರಿಸಿದ್ರು ಅಂತ ವರದಿಯಾಗಿದೆ. ಇನ್ನು 8ನೇ ಸಂಚಿನಲ್ಲಿ 2018 ಜೂನ್ನಲ್ಲಿ ಮೋದಿಯವರನ್ನ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ ರೀತಿಯಲ್ಲಿಯೇ ಕೊಲ್ಲೋದಕ್ಕೆ ನಕ್ಸಲರು ಸಂಚು ರೂಪಿಸಿದ್ದಾರೆ ಅನ್ನುವ ಸ್ಫೋಟಕ ಮಾಹಿತಿಯನ್ನ ಪುಣೆ ಪೊಲೀಸರು ಪತ್ತೆ ಹಚ್ಚಿದ್ರು. ಜನವರಿಯಲ್ಲಿ ಮಹಾರಾಷ್ಟ್ರದ ಭೀಮಾ ಕೋರೆಗಾಂ ದಲಿತ ಮೆರವಣಿಗೆ ವೇಳೆ ಸಂಭವಿಸಿದ್ದ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ನಿಷೇಧಿತ ಸಿಪಿಐ ಮಾವೋವಾದಿ ಸಂಘಟನೆಯ ಜೊತೆಗೆ ನಂಟನ್ನು ಹೊಂದಿದ್ದ 5ರನ್ನ ಪೊಲೀಸರು ಬಂಧಿಸಿದ್ರು. ಆ ಪೈಕಿ ಬಂಧಿತ ರೋನಾ ವಿಲ್ಸನ್ ಅವರ ದೆಹಲಿ ನಿವಾಸದಲ್ಲಿ ಮೋದಿಯವರ ಹತ್ಯೆ ಸಂಚಿನ ಕುರಿತ ಪತ್ರ ಸಿಕ್ಕಿತ್ತು. ಈ ರೀತಿಯಾಗಿ ಸಾಕಷ್ಟು ಬಾರಿ ಮೋದಿಯವರ ಹತ್ಯೆಗೆ ಸಂಚನ್ನ ರೂಪಿಸಲಾಗಿದೆ. ದೇಶದ್ರೋಹಿಗಳು, ಶತ್ರುಗಳು, ಶತ್ರು ರಾಷ್ಟ್ರಗಳು ಅದೆಷ್ಟೇ ಸಂಚನ್ನ ರೂಪಿಸಿದ್ರೂ ಸಹ ಭಾರತೀಯರ ಆಶೀರ್ವಾದ ನರೇಂದ್ರ ಮೋದಿಯವರ ಮೇಲಿದೆ. ಆ ಒಂದು ಶ್ರೀರಕ್ಷೆ ಅವರನ್ನ ಸದಾ ಕಾಪಾಡುತ್ತಿದೆ ಅಂತ ಹೇಳಬಹುದು. ಹಾಗಾದ್ರೆ ವೀಕ್ಷಕರೇ, ಶತ್ರುಗಳ ಈ ಸಂಚಿನ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.